ದ ಬಿಗ್ಗೆಸ್ಟ್ ಲೀಡ್ ಅಂತಂದ್ರೆ ಸೋಮವಾರ ಮಂಗಳವಾರ ಕೆಲಸ ಮಾಡಿದಂತ SITಗೆ ನಿನ್ನೆ ಮಂಗಳವಾರ ಫಸ್ಟ್ ಹಳ್ಳ ಆಗದಿದ್ದರಲ್ಲೇ ಅವ್ರಿಗೆ ಐಟಮ್ಗಳು ಸಿಕ್ಕಿದೆ. ಏನ್ ಐಟಮ್ ಅಂತ ಕೇಳ್ಬೋದು. ಒಂದು ರೆಡ್ ಕಲರ್ ಬ್ಲೌಸ್ ಪೀಸು. ಓಕೆ, ಫಸ್ಟ್ ಎಕ್ಸ್ಕಾವೇಷನ್ ಅಲ್ಲಿ SITಗೆ ಸಿಕ್ಕಂತ ಪದಾರ್ಥಗಳು ಒಂದು ರೆಡ್ ಕಲರ್ ಬ್ಲೌಸು, ಒಂದು ಬ್ಯಾಗ್, ಒಂದು ATM ಕಾರ್ಡು, ಒಂದು ಪ್ಯಾನ್ ಕಾರ್ಡು. ಅಂಡ್ ಈ ಪ್ಯಾನ್ ಕಾರ್ಡು ಮತ್ತೆ ATM ಕಾರ್ಡು ಬಿಲಾಂಗ್ಸ್ ಟು ಶ್ರುತಿ ಅನ್ನೋ ಹೆಣ್ಮಗಳು. 2009ರಲ್ಲಿ ಉಜಿರೆನಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಹೋಟ್ಲಲ್ಲಿ ಈಕೆ ಸೂಸೈಡ್ ಮಾಡ್ಕೊಂತಾಳೆ. ಅಂಡ್ ಒನ್ಸ್ ಅಗೇನ್ ಲಕ್ಷ್ಮಿ ಅನ್ನೋ ಹೆಣ್ಮಗಳು 2009ರಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೆಸ್ಟ್ ಹೌಸ್ ಅಲ್ಲಿ 2009ರಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. ಬೋತ್ ದ ರೆಕಾರ್ಡ್ಸ್ ಆರ್ ಅವೈಲಬಲ್. ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಇವರಿಬ್ಬರ ID ಕಾರ್ಡು ಮತ್ತೆ ಬ್ಯಾಗು, ATM ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ಬ್ಲೌಸು ಫಸ್ಟ್ ಡಿಗ್ಗಿಂಗ್ ಅಲ್ಲಿ 2.5 ಫೀಟ್ ಡಿಗ್ ಮಾಡ್ತಾ ಈ ಒಂದು ಇಷ್ಟು ಸಿಕ್ಕಿದೆ. ಐ ಥಿಂಕ್ ಅಸಿಸ್ಟೆಂಟ್ ಕಮಿಷನರ್ ಇದನ್ನ ಜಪ್ತಿ ಮಾಡಿದ್ದಾರೆ. ಐ ಥಿಂಕ್ ಲೀಗಲ್ ಪ್ರೊಸೆಸ್ ಇದೆ. ಇದನ್ನ ಎಕ್ಸ್ಪೋಸ್ ಮಾಡಿದ್ದು ಯಾವುದೇ ಮಾಧ್ಯಮಗಳಲ್ಲ. ಅಲ್ಟಿಮೇಟ್ಲಿ ಒಂದು RTI ಹಾಕಿದ್ದಾರೆ. BLRpost.com ಅನ್ನೋ ವೆಬ್ಸೈಟ್ ಅವರು SITಗೆ ಒಂದು RTI ಹಾಕಿ ಫ್ರಮ್ RTI BLRpost.com ಅನ್ನೋ ವೆಬ್ಸೈಟ್ ಇದನ್ನ ಎಕ್ಸ್ಪೋಸ್ ಮಾಡಿದೆ. ವಂಡರ್ಫುಲ್. ಇದೇ ನಮಗೆ ಬೇಕಾಗಿರೋದು. ದಿಸ್ ಇಸ್ ವಾಟ್ ವಿ ವರ್ ಲುಕಿಂಗ್. ಓಕೆ, ಭೀಮಾ ಸುಳ್ಳಲ್ಲ, ಅಲ್ಲಿ ಎಲ್ಲ ಇದೆ. ಅದನ್ನ ಕಂಡುಹಿಡಿಬೇಕಾದಂತ ಶಕ್ತಿ ಅಥವಾ ಅಗಿಬೇಕಾಗಿ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋದಂತ ಶಕ್ತಿ SITಗೆ ಬೇಕಾಗಿದೆ ಅಂತ ಇದನ್ನೇ ಹೇಳ್ತಾ ಇದ್ವಿ. ಅಂಡ್ ಅಲ್ಟಿಮೇಟ್ಲಿ ಈ ವಿಚಾರವನ್ನ SIT ಬಹಿರಂಗಪಡಿಸಿಲ್ಲ ಅಫಿಷಿಯಲ್ ಆಗಿ. ಬಟ್ ಥ್ರೂ RTI BLRpost.com ಅನ್ನೋ ವೆಬ್ಸೈಟ್ ಇದನ್ನ ಪಬ್ಲಿಷ್ ಮಾಡಿದೆ. ಅಂಡ್ ವಿ ಹ್ಯಾವ್ ಟೇಕನ್ ಇಟ್ ಅಂಡ್ ವಿ ಆರ್ ಇನ್ಫಾರ್ಮಿಂಗ್ ಯು. ಕಂಗ್ರಾಚುಲೇಷನ್ಸ್. ಕೋಟ್ಯಾಂತರ ಕಣ್ಣುಗಳು ನಮ್ಮ ನಂಬಿಕೆ ಸುಳ್ಳದಾಗ್ದಿರ್ಲಿ, ಭೀಮಾ ಹೇಳಿರೋ ವಿಚಾರ ಸುಳ್ಳಾಗ್ದಿರ್ಲಿ, ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ, ನಮ್ಮ ನಂಬಿಕೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಲಿ, ಆರೋಪಿಗಳಿಗೆ ಶಿಕ್ಷೆ ಆಗ್ಲಿ ಅಂತ ವೇಟ್ ಮಾಡ್ತಂತ ಇದ್ದವ್ರಿಗೆ ಇದು ಸಿಕ್ಕಿರೋದು ಮೊದಲನೆಯ ಪಿಟ್ಟಲ್ಲಿ. ಪಿಟ್ ಅಂತಂದ್ರೆ ಯಾವ ಹೆಣಗಳನ್ನ ಊತಿದ್ರಲ್ಲ ಅದನ್ನ ಪಿಟ್ ಅಂತ ಹೇಳ್ತಾರೆ. ದ ಫಸ್ಟ್ ಎಕ್ಸುಮೇಷನ್ ಪಿಟ್ ಇದೆ. ಆ ಪಿಟ್ಟಲ್ಲಿ ಕೇವಲ 2.4 ಫೀಟ್ ಅಲ್ಲಿ ಆಳದಲ್ಲಿ ಒಂದು ರೆಡ್ ಕಲರ್ ಬ್ಲೌಸ್, ಹೆಣ್ಣು ಮಗಳ ಬ್ಲೌಸ್